ಭಾರತ ಪಾಕಿಸ್ತಾನ ಯುದ್ಧವು ದೀರ್ಘಕಾಲದವರೆಗೆ ನಡೆಯುವ ಸಾಧ್ಯತೆ ಕಾಣುತ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿ ಯಾವ ದೇಶವು ಯಾವ ಕಡೆ ನಿಂತಿದೆ ಎಂಬುದು ಸಹ ಮುಖ್ಯವಾಗುತ್ತದೆ. ಎರಡು ಪರಮಾಣು ಶಸ್ತ್ರಸಜ್ಜಿತ ರಾಷ್ಟ್ರಗಳ ನಡುವಿನ ಮಿಲಿಟರಿ ಸಂಘರ್ಷದ ನಡುವೆ ಜಗತ್ತಿನ ಕಣ್ಣುಗಳು ಅಮೆರಿಕ, ರಷ್ಯಾ ಮತ್ತು ಚೀನಾದಂತಹ ದೇಶಗಳ ನಿಲುವಿನ ಮೇಲೆ ನೆಟ್ಟಿವೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ವಿಶ್ವದ 10 ದೇಶಗಳೊಂದಿಗೆ ರಾಜತಾಂತ್ರಿಕ ಸಂಪರ್ಕವನ್ನ ಸ್ಥಾಪಿಸಿದ್ದಾರೆ. ಇನ್ನು ಪಾಕಿಸ್ತಾನ ಆರಂಭಿಸಿರುವ ಗಡಿಯಾಚೆಗಿನ ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಆಪರೇಷನ್ ಸಿಂಧೂರ್ ಕೈಗೊಳ್ಳುವ ಹಕ್ಕು ತನಗೆ ಇದೆ ಎಂದು ಭಾರತ ಆ ದೇಶಗಳಿಗೆ ಸ್ಪಷ್ಟವಾಗಿ ಮನವರಿಕೆ ಮಾಡುತ್ತಿದೆ. ಪಾಕಿಸ್ತಾನದ ಮನವಿ ತಿರಸ್ಕರಿಸಿದ ಟ್ರಂಪ್, ಪಾಕಿಸ್ತಾನದ ಆಕ್ರಮಣಕ್ಕೆ ಸೂಕ್ತ ಉತ್ತರ ನೀಡಲಾಗುವುದು. ಭಾರತವು ಅಮೆರಿಕ, ಇಟಲಿ ಮತ್ತು ಯುರೋಪಿಯನ್ ಒಕ್ಕೂಟದ ವಿವಿಧ ದೇಶಗಳನ್ನು ಸಂಪರ್ಕಿಸಿದೆ. ಪಾಕಿಸ್ತಾನದ ಯಾವುದೇ ಪ್ರಚೋದನಾಕಾರಿ ಕ್ರಮದ ಬಗ್ಗೆ ಭಾರತ ಮೌನವಾಗಿರುವುದಿಲ್ಲ. ಪಾಕಿಸ್ತಾನ ಕೂಡ ಅಮೆರಿಕದಿಂದ ಸಹಾಯವನ್ನ ಕೋರಿತ್ತು. ಆದರೆ ಟ್ರಂಪ್ ಆಡಳಿತ ಅದನ್ನ ತಿರಸ್ಕರಿಸಿದ್ದು ಭಾರತಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಪಾಕಿಸ್ತಾನಕ್ಕೆ ಟರ್ಕಿ ಮಿಲಿಟರಿ ಸಹಾಯ. ಅಮೆರಿಕದ ಈ ನಡೆಯ ಮಧ್ಯೆ ಟರ್ಕಿ ಮತ್ತು ಅಜರ್ಬೈಜಾನ್ ಪಾಕಿಸ್ತಾನವನ್ನ ಬೆಂಬಲಿಸಿವೆ. ಟರ್ಕಿ ಪಾಕಿಸ್ತಾನಕ್ಕೆ ಮಿಲಿಟರಿ ಸಹಾಯವನ್ನ ನೀಡುತ್ತಿದೆ. ಆದರೆ ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳು ಭಯೋತ್ಪಾದನೆಯ ವಿರುದ್ಧ ಭಾರತದ ಜೊತೆ ನಿಂತಂತೆ ಕಾಣುತ್ತಿದೆ. ಪರಮಾಣು ಯುದ್ಧವಾಗಿ ಬದಲಾಗಬಾರದು ಎಂದ ಅಮೆರಿಕ, ಹೌದು, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರೊಂದಿಗೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಪ್ರತ್ಯೇಕ ಮಾತುಕತೆ ನಡೆಸಿದ್ರು. ಪಾಕಿಸ್ತಾನದ ಸಹಾಯದ ಮನವಿಯನ್ನ ತಿರಸ್ಕರಿಸಿದ ಅಮೆರಿಕ, ಉಭಯ ದೇಶಗಳ ನಡುವಿನ ಮಾತುಕತೆಗೆ ಸಹಾಯ ಮಾಡಬಹುದು ಮತ್ತು ಉದ್ವಿಗ್ನತೆಯನ್ನ ಕಡಿಮೆ ಮಾಡಬಹುದು ಎಂದು ಹೇಳಿದೆ. ಅಮೆರಿಕಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ರು. ಇದು ಒಂದು ಪ್ರಮುಖ ಪ್ರಾದೇಶಿಕ ಸಂಘರ್ಷ ಅಥವಾ ಪರಮಾಣು ಯುದ್ಧವಾಗಿ ಬದಲಾಗಬಾರದು ಎಂದು ಅಮೆರಿಕ ಆದೇಶಿಸಿದೆ. ಇಸ್ರೇಲ್ ಭಾರತಕ್ಕೆ ಬೆಂಬಲ ನೀಡಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಇಸ್ರೇಲ್ ರಾಯಭಾರಿ ಯುರ್ವಾನ್ ಅಜರ್ ಮಾತನಾಡಿ, ಇಸ್ರೇಲ್ ಭಾರತದ ಆತ್ಮರಕ್ಷಣೆಯ ಹಕ್ಕನ್ನ ಬೆಂಬಲಿಸುತ್ತದೆ. ಅಮಾಯಕರ ವಿರುದ್ಧ ಗಂಭೀರ ಅಪರಾಧಗಳನ್ನ ಮಾಡಿದ ನಂತರ ಎಲ್ಲಿಯೂ ಅಡಗಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಭಯೋತ್ಪಾದಕರು ತಿಳಿದಿರಬೇಕು ಎಂದಿದ್ದಾರೆ. ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮುಕ್ತ ಮಿಲಿಟರಿ ಸಂಘರ್ಷದ ಬಗ್ಗೆ ನಾವು ಚಿಂತಿತರಾಗಿದ್ದೇವೆ ಎಂದು ಟರ್ಕಿಶ್ ಅಧ್ಯಕ್ಷ ತಯ್ಯಿಪ್ ಎರ್ಡೋಗನ್ ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿರುವ ನಮ್ಮ ಸಹೋದರ ಸಹೋದರಿಯರ ಬಗ್ಗೆ ನಮಗೆ ಚಿಂತಿತವಾಗಿದೆ. ಬೆಂಕಿಗೆ ತುಪ್ಪ ಸುರಿಯುವ ಬದಲು ನಾವು ಉದ್ವಿಗ್ನತೆಯನ್ನ ಕಡಿಮೆ ಮಾಡಲು ಮತ್ತು ಸಂವಾದಕ್ಕೆ ಮಾರ್ಗಗಳನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಹೇಳಿದ್ರು. ಇನ್ನು ಭಯೋತ್ಪಾದನೆಯನ್ನ ಖಂಡಿಸುವ ಮೂಲಕ ಬ್ರೆಜಿಲ್ ಪಾಕಿಸ್ತಾನವನ್ನ ಪರೋಕ್ಷವಾಗಿ ಟೀಕಿಸಿದೆ. ಎರಡು ದೇಶಗಳು ಸಂಯಮದಿಂದ ವರ್ತಿಸುವಂತೆ ಮನವಿ ಮಾಡಿದೆ. ಸಂಘರ್ಷ ಪೀಡಿತ ದೇಶಗಳಿಗೆ ಅನಗತ್ಯ ಪ್ರಯಾಣವನ್ನ ತಪ್ಪಿಸುವಂತೆ ಅದು ತನ್ನ ನಾಗರಿಕರಿಗೆ ಸಲಹೆ ನೀಡಿದೆ. ಇನ್ನು ನಾರ್ವೇಜಿಯನ್ ವಿದೇಶಾಂಗ ಸಚಿವ ಎಸ್ಪೆನ್ ಬಾರ್ತ್ ಅವರು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿದ್ದಾರೆ ಮತ್ತು ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಭಾರತದ ನಿಲುವನ್ನ ಬೆಂಬಲಿಸಿದ್ದಾರೆ. ಅಲ್ಲದೆ ಎರಡೂ ದೇಶಗಳ ನಡುವಿನ ಉದ್ವಿಗ್ನತೆಯನ್ನ ಕಡಿಮೆ ಮಾಡಿ ಸಂಯಮದಿಂದ ವರ್ತಿಸಿ ಮತ್ತು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಲು ಕರೆ ನೀಡಲಾಗಿದೆ. ರಷ್ಯಾ ಮತ್ತು ಚೀನಾ ನಡೆಯೇ ನಿಗೂಢ. ಹೌದು, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದಲ್ಲಿ ರಷ್ಯಾ ಮತ್ತು ಚೀನಾದ ನಿಲುವು ಬಹಳ ಮುಖ್ಯವಾಗುತ್ತದೆ ಎಂದು ತಜ್ಞರು ಹೇಳ್ತಾರೆ. ಪಾಕಿಸ್ತಾನಕ್ಕೆ ಚೀನಾ ಯಾವುದೇ ಬಹಿರಂಗ ಬೆಂಬಲದ ಹೇಳಿಕೆ ನೀಡದೆ ಅಚ್ಚರಿ ಮೂಡಿಸಿದೆ. ಅದೇ ಸಮಯದಲ್ಲಿ ಉಕ್ರೇನ್ ಜೊತೆ ಯುದ್ಧದಲ್ಲಿ ಸಿಲುಕಿರುವ ರಷ್ಯಾದ ನಿಲುವು ಕೂಡ ಸಮತೋಲಿತವಾಗಿ ಕಾಣುತ್ತದೆ. ಒಟ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ನಡುವೆ ಪ್ರಪಂಚದ ಎಲ್ಲಾ ದೇಶಗಳ ನಿಲುವು ನಿಧಾನವಾಗಿ ಸ್ಪಷ್ಟವಾಗುತ್ತಿದೆ. ವಿಶೇಷವಾಗಿ ಅಮೆರಿಕ, ಚೀನಾ ಮತ್ತು ರಷ್ಯಾದಂತಹ ದೊಡ್ಡ ದೇಶಗಳ ನಿಲುವು ಇಲ್ಲಿ ಮುಖ್ಯವಾಗಲಿದೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಈಗ ಪಾಕಿಸ್ತಾನಕ್ಕೆ ಚೀನಾ ದೇಶದ ಸಪೋರ್ಟ್ ಬಿಟ್ರೆ ಬೇರೆ ಇನ್ಯಾವ ದೇಶದ ಸಪೋರ್ಟ್ ಅಥವಾ ಬೆಂಬಲ ಸಿಕ್ಕಿಲ್ಲ. ಎಲ್ಲಾ ದೇಶಗಳ ಬೆಂಬಲ ಭಾರತದ ಪರವಾಗಿಯೇ ಇದೆ. ಹೀಗಾಗಿ ಪಾಕಿಸ್ತಾನ ಈಗಾಗಲೇ ಭಾರತದ ದಾಳಿಯಿಂದ ಪತರುಗುಟ್ಟಿದ್ದು
ಆಘಾತದ ಮೇಲೆ ಆಘಾತಗಳನ್ನ ಎದುರಿಸುತ್ತಿದೆ. ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ಭಾರತದ ಮೇಲೆ ದಾಳಿಯನ್ನ ನಡೆಸುತ್ತಾ ಅಥವಾ ತೆಪ್ಪಗೆ ಸುಮ್ಮನೆ ಇರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.